ಎಲ್ಲ ಟ್ರೀಟ್ಮೆಂಟನ್ನು ನೋಡ್ಕೊಂಡು ಬಂದ್ರಿ. ಸೊ ಹೇಗಿದೆ ಸರ್ ಮಗುವಿನ ಕಂಡೀಷನ್ ಹೇಗಿದೆ ಈಗ? ಮಗು ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಯಾವುದು ಫ್ರ್ಯಾಕ್ಚರ್ ಅಥವಾ ಇಂಜುರಿ ಕೂಡ ಇಲ್ಲ. ಸ್ವಲ್ಪ ಸಣ್ಣ ಸಣ್ಣ ಲೈಕ್ ಗಾಯಗಳಾಗಿದೆ, ಆದರೆ ತುಂಬ ಸಣ್ಣಪಟ್ಟ ಗಾಯಗಳು. ಏನು ಆಟ ಆಡುವಾಗ ಬಿದ್ದರೆ ಹೇಗೆ ಗಾಯ ಆಗುತ್ತೆ ಅಷ್ಟು ಗಾಯ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಬಟ್ ಮತ್ತೆ ಕೂಡ ಇನ್ನೂ ಡೀಟೇಲ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒಂದು 18-19 ಅವರ್ಸಿಂದ ಬಾವಿಯಲ್ಲಿರುವಂಥದ್ದು, ಹಂಗಾಗಿ ತರ್ಚಿರೋ ಗಾಯ ಆ ಥರ ಏನಾದರೂ ಆಗಿದೆ? ಇಲ್ಲ, ಆ ಥರ ಏನೂ ಕಂಡು ಬಂದಿಲ್ಲ. ಬಟ್ ಚೆಕ್ ಮಾಡ್ತಾ ಇದ್ದಾರೆ ಸ್ಟಿಲ್. ನಮಗೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಡೀಟೇಲ್ ಆಗಿ ಹೇಳ್ತೇವೆ. ಉಸಿರಾಟ ಬ್ರೀತಿಂಗ್ ಪ್ರಾಬ್ಲಮ್ ಆದರೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಂಟೈರ್ ಜಿಲ್ಲಾಡಳಿತ ಸರ್, ಇಡೀ ರಾತ್ರಿ ಕೂಡ ಅಲ್ಲೇ ಇದ್ರಿ, ತಾವು ಕೂಡ ಅಲ್ಲೇ ಇದ್ರಿ, SP ಅವರು ಇದ್ರಿ, ಎಂಟೈರ್ ನಿಮ್ಮ ಟೀಮ್ ಇತ್ತು. ಸೊ ಹೇಗಿತ್ತು ಈ ಕಾರ್ಯಾಚರಣೆ? ಅದೇ ತಾವು ಹೇಳಿದಾಗ ಇದು ಒಂದು ಟೀಮ್ ವರ್ಕ್ ಆ್ಯಕ್ಚುಲಿ. ಭಾಳಷ್ಟು ಡಿಪಾರ್ಟ್ಮೆಂಟ್, ಭಾಳಷ್ಟು ವಾಲಂಟೀರ್ಸ್ ಸರಿಯಾ ಎಲ್ಲರೂ ಕೈ ಜೋಡಿಸಿ ಒಂದು ಕೆಲಸ ಮಾಡಿದ್ದಾರೆ. ನಾವು ಬರೀ ಲೈಕ್ ಕೋರ್ಡಿನೇಷನ್ ಮಾಡಿದ್ದೀವಿ ಅಷ್ಟೇ. ಒಳ್ಳೆ ಟೀಮ್ ವರ್ಕಿಂದ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನು ನಾನು ಹೇಳಿಕೊಳ್ತೀನಿ. ಬಟ್ ಒಂದು ನೋವಿನ ವಿಚಾರ ಏನಂದರೆ ಸರ್, ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳಾಗಿರುವಂಥದ್ದು. ಅಂಥ ಆದಮೇಲೆ ಎಚ್ಚೆತ್ಕೊಳ್ಳೋ ಬದಲು ಸೊ ಮೊದಲೇ ಇಂಥ ತೆರೆದುಕೊಳ್ಳುವ ಬಾವಿಗಳ ವಿರುದ್ಧ ಯಾಕೆ ಜಿಲ್ಲಾಡಳಿತ ಕ್ರಮ ತಗೊಳ್ಳೋಲ್ಲ? ಇದು ನೋಡ್ರಿ, ಪ್ರೀವಿಯಸ್ ಡೇ ಅವರು ಮನೆಯಲ್ಲೇ ಮಾಡಿದ್ದು. ಈಗ ಜನರಿಗೂ ಸ್ವಲ್ಪ ತಿಳುವಳಿಕೆ ಇರಬೇಕು. ಎಲ್ಲನೂ ಲೈಕ್ ಗೌರ್ಮೆಂಟೇ ಹೋಗಿ ಮನೆಗೆ ಹೋಗಿ ಮುಚ್ಚಬೇಕು ಆದರೆ ಕಷ್ಟ. ಈಗ ಅವರು ಹೊಳದಲ್ಲಿ ಅವರು ಬೋರ್ವೆಲ್ ಮಾಡಿಬಿಟ್ಟು ಅವರೇ ಓಪನ್ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ, ಮಗು ಬಿದ್ದಿದೆ. ಇದು ಯಾರು ತಪ್ಪು? ಇದಕ್ಕೆ ಜಿಲ್ಲಾಡಳಿತ ನಾವು ಜವಾಬ್ದಾರಿ ತೊಗೊಳಕ್ಕಾಗತ್ತಾ ಹೇಳ್ರಿ? ಸೊ ಸಾರ್ವಜನಿಕರು ಸ್ವಲ್ಪನಾದರೂ ಅವರವ್ರಿಗೂ ಸ್ವಲ್ಪ ಕರ್ತವ್ಯಗಳು ತಿಳಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಎಲ್ಲನೂ ಸರ್ಕಾರ ಮೇಲೆ, ಆಡಳಿತ ಮೇಲೆ ಹಾಕಿದರೆ ತಪ್ಪಾಗುತ್ತೆ. ನಾನು ಈ ಒಂದು ಸಂದರ್ಭದಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಮಾಡ್ತೀವಿ, ನಾವು ಖಂಡಿತ ಮಾಡ್ತೀವಿ. ಮಧ್ಯದಲ್ಲಿ ಭಾಳ ಡಿಲೇ ಆಯಿತು ಅಂತ ಅನಿಸುತ್ತಾ ರೆಸ್ಕ್ಯೂ ಮಾಡೋದಕ್ಕೆ? ರಿಸ್ಕ್ ಇತ್ತು ಸರ್. ಪೂರ ಏನು ತೊಂದರೆ ಆಯಿತು? ತೊಂದರೆ ಇಲ್ಲ ಸರ್, ಜಾಗ ಕಮ್ಮಿ ಸಿಕ್ಕಿತ್ತು ಸರ್. ಹಾಂ, ಅಲ್ಲಿ ಸೇರಾಗ ತೊಂದರೆ ಆಗ್ತಿತ್ತು ಸರ್. ಈಗ ಮಗು ಸೇಫಾಗಿ ಬಂದಿದೆ, ನೀವು ಆರಾಮಾಗಿದ್ದೀರಿ, ಏನು ಹೇಳ್ತೀರಾ ಸರ್? ಇಲ್ಲ, ಆರಾಮಿದ್ರೆ ಸಾಕು ಸರ್. ಮಗು ಸಲುವಾಗಿನೇ ಇಷ್ಟು ಹೋರಾಟ ಮಾಡೀನಿ. ಆ ಮಗು ಆರಾಮಿದ್ರೆ ನಾನು ಆರಾಮಿರ್ತೀನಿ ಸರ್, ಏನಿಲ್ಲ ಸರ್. ಈಗ ಒಳಗಡೆ ಮಗು ಅಳೋ ಶಬ್ದ ಕೇಳಿದಾಗ ಹೇಗೆ ಅನಿಸ್ತಾ ಇತ್ತು ನಿಮಗೆ ಅಂತ? ನಮ್ಗೆ ಮಗು ಅಳ್ತೈತಲ್ರಿ, ಪೈಲ ಯಾವಾಗ ತಕ್ಕೊಂಡು ಹೊರಗೆ ಅವ್ರಿಗೆ ಕೊಡಲಿ ಅನಿಸ್ತೈತ್ರಿ ಸರ್. ಅದ್ರ ಸಲುವಾಗಿನ ಏನಿದ್ರು ಹಿಂದೆ ಮುಂದೆ ಬಿಟ್ಟು ಅಲ್ಲಿ ಜಾಗಿಗೆ ಬಂದಿತ್ತು ಸರ್. ಅದೇನಿಲ್ಲ ಸರ್, ಎಲ್ಲರೂ ಹೆಲ್ಪ್ ಮಾಡಿದ್ರು ಸರ್. ಅದು ಹೆಲ್ಪ್ ನಾನು ಮಾಡಿದೆ ಸರ್. ಆ ಮಗು ಎತ್ತಿ ಕೊಡೋ ಟೈಮಿಗೆ ಹೇಗೆ ಅನಿಸ್ತು ಅಂತ ಅವಾಗ ಮಗುನ ಅಲ್ಲಿ ಒಳಗಡೆಯಿಂದ ಎತ್ತಿ ನೀವು ಕೊಡುವಾಗ? ಎತ್ತಿ ಕೊಡುವಾಗ ಸ್ವಲ್ಪ ಇದು ಅನ್ನಿಸ್ತಾರೆ ಸರ್, ನಮ್ಗೆ ದುಃಖ ಬಂತು. ಇಷ್ಟೇಲಿ ಏನಾಗೈತೆ ಅಂತೇಳಿ. ಏನಿಲ್ಲ ಸರ್, ಹೊರಗೆ ಮಗು ಬಂತ ಅವಾಗ ಖುಷಿ ಆಯ್ತು ಸರ್. ಹಾಂ ಸರ್, ಇದಿಷ್ಟು ಸರ್. ಈಗ ತಾವು ಒಳಗಡೆ ಹೋಗಿ ಮಗುವಿನ ಎಲ್ಲ ಟ್ರೀಟ್ಮೆಂಟನ್ನು ನೋಡ್ಕೊಂಡು ಬಂದ್ರಿ. ಸೊ ಹೇಗಿದೆ ಸರ್ ಮಗುವಿನ ಕಂಡೀಷನ್ ಹೇಗಿದೆ ಈಗ? ಮಗು ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಯಾವುದು ಫ್ರ್ಯಾಕ್ಚರ್ ಅಥವಾ ಇಂಜುರಿ ಕೂಡ ಇಲ್ಲ. ಸ್ವಲ್ಪ ಸಣ್ಣ ಸಣ್ಣ ಲೈಕ್ ಗಾಯಗಳಾಗಿದೆ, ಆದರೆ ತುಂಬ ಸಣ್ಣಪಟ್ಟ